ಇದು ನೀರು, ಇದನ್ನ ನಾವು ಭಾವೋದಕ ಅಥವಾ ಪಾದೋದಕ ಮಾಡಬೇಕು. ಜಗತ್ತಿನ ಎಲ್ಲಾ ವಸ್ತುಗಳು ಮಾಯಾವರಣಕ್ಕೆ ಒಳಪಟ್ಟಿರ್ತವೆ. ಆವರಣ ಇರೋದ್ರಿಂದ ಆ ಮಾಯಾವರಣ ತೆಗಿತಕ್ಕಂಥದ್ದೇ ಪಾದೋದಕ. ಈ ಮಾಯಾವರಣದಲ್ಲಿ ಬಂದು ಆ ಪರವಸ್ತು ವಾಸ ಮಾಡೋದಿಲ್ಲ. ಅದಕ್ಕಾಗಿಯೇ ಆತನಿಗೆ ನಾವು ಮಜ್ಜನ ಕೆರಿಬೇಕಾದ್ರೂ ಸಹಿತ ಪಾದೋದಕದ ಮೂಲಕ ಮಜ್ಜನ ಮಾಡಕ್ಕೆ ಸಾಧ್ಯ ಇದೆಯೇ ಹೊರತು ಸುಮ್ಮನೆ ನೀರಿನಿಂದ ತೊಳೆದ್ರೆ ಆತ ತನ್ನ ಮೈ ಕೊಡೋದಿಲ್ಲ. ಅದಕ್ಕಾಗಿ ನಮ್ಮ ಭಾವಕ್ಕೆ ಅಂತ ಸಾಮರ್ಥ್ಯ ಇದೆ. ನಮ್ಮ ಭಾವದೊಳಗೆ ನೆಲೆಸನೆ ಅಂತ ಹೇಳಿದ್ವಲ್ಲ, ಯಾವ ರೀತಿ ನೆಲೆಸನೆ? ಅಂಗವೇ ಬಯಲೇ ಅಂಗವಾಗಿ ನೆರವಯಲೇ ಲಿಂಗವಾಗಿ ಭಾವಕ್ಕೆ ಸಂಬಂಧವಾಯಿತು. ನೋಡ, ನಮ್ಮ ಭಾವ ಎಷ್ಟು ಸ್ಟ್ರಾಂಗ್ ಐತೆ, ಎಷ್ಟು ಎತ್ತರ ಐತೆ ಅಂದ್ರೆ ಪರಮಾತ್ಮನನ್ನು ಮುಟ್ಟಕ್ಕೆ ಬರುತ್ತೆ. ಅದಕ್ಕೆ ಶುದ್ಧ ಭಾವ ಮಾಡ್ಕೊಂಡ್ರೆ ಭಾವದ ಮೂಲಕನೇ ಪರಮಾತ್ಮನನ್ನು ಮುಟ್ಟಕ್ಕೆ ಬರ್ತದೆ. ಅದಕ್ಕೆ ಸುಮ್ಮನೆ ಭಾವಿಸ್ರಿ. ಈಗೇನು ಹಿಂಗೆ ಕೈ ಇದ್ರ ಮೇಲೆ ಇಡ್ರಿಂಗೆ, ಬಲಗೈ ಇದರ ಮೇಗಿಟ್ಟು ಭಾವಿಸ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಈ ರೀತಿ ಭಾವಪೂರ್ಣವಾಗಿ ನೀವು ನಿಮ್ಮ ಭಾವದ ಮೂಲಕ ಪರವಸ್ತುವನ್ನ ಈ ನೀರಿಗೆ ವರ್ಗಾಯಿಸಿದಿರಿ. ಇದೇನಾಯ್ತು? ಈಗ ಪಾದೋದಕ ಭಾವೋದಕ ಆಯ್ತು. ಈಗ ಭಸ್ಮ ಏನೈತಲ್ಲ, ಎಡಗೈಯಾಗ ತಗೊಳ್ರಿ. ಎಡಗೈ ಹಿಂಗೆ ಇಟ್ಕೊಳ್ರಿ. ಎಡಗೈಯಾಗ ಭಸ್ಮ ಇಟ್ಕೊಳ್ರಿ. ಎಡಗೈಯಾಗಮ್ಮ ಇಟ್ಕೊಂಡ್ರಲ್ಲ, ಇಲ್ಲಿ ಏನು ಮಾಡ್ರಿ, ಈ ನೀರಿನೊಳಗೆ ಮೊದಲು ಈ ಬೆರಳೈತಲ್ಲ, ಬಲಗೈ ಬೆರಳಿಂದ ಇಲ್ಲಿ ಈ ನೀರಿನೊಳಗೆ ಓಂ ಬಸವ ಅಂತ ಬರೀರಿ. ಓಂ ಬಸವ ಬರೆದು ಇದು ಸಹಿತ ಮಾಯಾವರಣಕ್ಕೊಳಗಾಗಿದೆ. ಇದನ್ನ ನಾವೇನ್ ಮಾಡ್ಬೇಕು? ಶುದ್ಧ ಮಾಡ್ತಕ್ಕಂಥದ್ದು ಏನಿದೆಯಲ್ಲ, ಈ ರೀತಿ 5 ಬೆರಳನ್ನು ಇದ್ರೊಳಗದ್ದಿ ಇಲ್ಲಿ ಏನ್ ಮಾಡ್ಬೇಕು? ಇದ್ರ ಮೇಲೆ ಭಸ್ಮ ಕೆಡಂಗ್ ನೀರ್ ಹಾಕ್ಬೇಡ್ರಿ. ಸುಮ್ಮನೆ ಸ್ವಲ್ಪ ಒಂದು ಹನಿ ಭಸ್ಮ ಗಟ್ಟಿ ಆಗಿಬಿಡುತ್ತೆ ನೀರ್ ಹಾಕ್ಬಿಟ್ರಿ. ಇಲ್ಲೇನಾಯ್ತು? 2 ಶುದ್ಧ ಅದು. ಇದು ಶುದ್ಧ ಆಯ್ತು, ಇದು ಶುದ್ಧ ಆಯ್ತು ಅಲ್ವಾ? ಈಗ ಈ ಭಸ್ಮವನ್ನ ಮುಚ್ಚಿರಿ. ಭಸ್ಮ ಅಂದ್ರೆ ಬೇರೆ ಏನಲ್ಲ, ಗುರುಲಿಂಗ ಜಂಗಮ ಸ್ವರೂಪವಾದಂತ ಪರಶಿವನ ಚಿತ್ಕಳೆ. ಅದು ದೇವರೇ ನಮ್ಮ ಕರಸ್ಥಳದಲ್ಲಿದ್ದಾನೆ ಅಂತಕ್ಕಂಥದ್ದು. ಇಲ್ಲಿ ಇಟ್ಕೊಳ್ರಿ. ಬಲಗೈ ಬಲ ತೊಡೆಗೆ ನ ಮ ಶಿ ವಾ ಯ ಓಂ ಈ ರೀತಿ ನಮಸ್ಕರಿಸಿ ಇದಕ್ಕೇನ್ ಮಾಡ್ಬೇಕು ಈಗಂತಂದ್ರೆ ಇಲ್ಲಿ ಧೂಳನ ಮಾಡ್ಕೋಬೇಕು. ಹಿಂಗೆ ಭಸ್ಮ ಧೂಳನ ಅಂತ ಕರೀತಾರೆ. ಆ ಪರಶಿವನ ಕೃಪಾಶೀರ್ವಾದ ನಮ್ಮ ತಲೆಯ ಮೂಲಕ ನಮ್ಮೆಲ್ಲರಿಗೂ ಸಹಿತ ಸಿಗ್ತದೆ. ಇದಾದ್ಮೇಲೆ 2ನೇದು ಭಸ್ಮ ಸ್ನಾನ ಅಂತ ಕರೀತಾರೆ. ಇದೇನ್ ಮಾಡ್ಬೇಕು? ಕೈಗೆತ್ತೈತಲ್ಲ ವಿಭೂತಿ, ಕೆಳಗೆ ತೊಡೆ ಮ್ಯಾಗ ಇಟ್ಕೊಳ್ರಿ. ವಿಭೂತಿನ ಇಟ್ಕೊಂಡು ಕೈಗೆತ್ತಿದ ಭಸ್ಮಕ್ಕೆಲ್ಲ ಹಿಂಗೆ ತಲೆ ಮ್ಯಾಗ ಹಿಂಗ ಪರ್ಸಾಡ್ರಿ. ತಲೆ, ಮುಖ, ಕೈ, ಕಾಲಿಗೆ. ಇದು ಭಸ್ಮ ಸ್ನಾನ. ಈ ದೇಹವನ್ನು ನಾವು ಸಹ ಏನ್ ಮಾಡಿದೀವಿ? ಈಗ ಪರಿಶುದ್ಧ ಮಾಡ್ಕೊಂಡಿದೀವಿ ಅಲ್ವಾ? ಈಗ 3ನೇ ಹಂತ ಏನಂದ್ರೆ ಭಸ್ಮ ಧೂಳನ, ಭಸ್ಮ ಸ್ನಾನ, ಭಸ್ಮ ಧಾರಣ ಈಗ ಅಲ್ವಾ? ಈಗ ಧಾರಣ ಮಾಡ್ಕೊಳ್ರಿ. ಅಯ್ಯ ಎನಗೆ ವಿಭೂತಿಯೇ ಕುಲದೈವ, ಯಾ ಎನಗೆ ವಿಭೂತಿಯೇ ಮನೆ ದೈವ, ಅಯ್ಯ ಎನಗೆ ವಿಭೂತಿಯೇ ಮನೆ ದೈವ, ಅಯ್ಯ ವಿಭೂತಿಯೇ ಮನೆ ದೈವ, ಅಯ್ಯ ಎನಗೆ ವಿಭೂತಿಯೇ ಸರ್ವ ಕಾರಣ, ಅಯ್ಯ ಎನಗೆ ವಿಭೂತಿಯೇ ಸರ್ವ ಕಾರಣ, ಅಯ್ಯ ಎನಗೆ ವಿಭೂತಿಯೇ ಸರ್ವ ಸಿದ್ಧಿ, ಅಯ್ಯ ಎನಗೆ ವಿಭೂತಿಯೇ ಸರ್ವ ಸಿದ್ಧಿ, ಅಯ್ಯ ಎನಗೆ ವಿಭೂತಿಯೇ ಸರ್ವವಶ, ಅಯ್ಯ ಎನಗೆ ವಿಭೂತಿಯೇ ಸರ್ವವಶ, ಕೂಡಲ ಚನ್ನ ಸಂಗಮ ದೇವ, ಕೂಡಲ ಚನ್ನ ಸಂಗಮ ದೇವ, ಶ್ರೀ ವಿಭೂತಿ ಎಂಬ, ಶ್ರೀ ವಿಭೂತಿ ಎಂಬ ಮಹಾಪರಂಜ್ಯೋತಿ ನೀವಾದಿರಾಗಿ, ಮಹಾಪರಂಜ್ಯೋತಿ ನೀವಾದಿರಾಗಿ, ಎನಗೆ ಶ್ರೀ ವಿಭೂತಿಯೇ, ಎನಗೆ ಶ್ರೀ ವಿಭೂತಿಯೇ ಸರ್ವ ಸಾಧನವಯ್ಯ, ಸರ್ವ ಸಾಧನವಯ್ಯ. ಈ ರೀತಿ ಪರಶಿವನ ಚಿತ್ಕಳಿಯನ್ನ ಮೈಗೆ ಧಾರಣ ಮಾಡ್ಕೊಂಡಿವಿ ನಾವು. ಸರಿಯಾಗಿ ಮುಖ ತೊಳ್ಕೊಂಡು ಸತಿಗೆ ಮನೆಯಲ್ಲಿ
ಭಸ್ಮ ಧಾರಣೆಯಲ್ಲೇ ಹೊರಗೆ ಹೋಗ್ಬಾರ್ದು. ಗೊತ್ತಾಯ್ತಾ? ಅಂದ್ರೆ ಇದು ನಮಗೆ ರಕ್ಷಣೆ. ನಮ್ಮ ಹಣೆ ಮೇಲೆ ವಿಭೂತಿದ್ರೆ ನಮಗೆ ಯಾವ ಕೆಟ್ಟದಾಗವೂ ಆಗೋದಿಲ್ಲ. ನೆನ್ಪಿಟ್ಕೊಳ್ಳಿ, ಭಸ್ಮ ಧಾರಣೆಯಲ್ಲೇ ಹೊರಗೆ ಹೋಗ್ಬಾರ್ದು. ಸದಾ ಹಣೆ ಮೇಲೆ ಭಸ್ಮ ಕಾಣ್ತಾ ಇರ್ಬೇಕು. ಗೊತ್ತಾಯ್ತಲ್ಲ? ಇದು ಗುರು ಲಿಂಗ ಜಂಗಮ ಸ್ವರೂಪವಾಗಿ ಪರವಸ್ತುವಿನ ಬೆಳಕು ಏನು ಬಂದಿದೆಯಲ್ಲ, ಬೆಳಕಿನ ಸ್ವರೂಪವೇ ವಿಭೂತಿ. ಈಗ ರುದ್ರಾಕ್ಷಿ ಇದೆಯಾ ನಿಮ್ಗೆ? ಯಾರ್ಯಾರಿಗೂ ರುದ್ರಾಕ್ಷಿ ಇದ್ದವರು ಒಂದೊಂದು ರುದ್ರಾಕ್ಷಿ ಸರವನ್ನು ತಗೊಳ್ರಿ. ಈಗ ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಕಾರಣ. ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಕಾರಣ. ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಸಾಧನ. ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಸಾಧನ. ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವವಶ. ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವವಶ. ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಪಾಪಕ್ಷಯ. ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಪಾಪಕ್ಷಯ. ಅಯ್ಯ ನಿಮ್ಮ ಪಂಚವಕ್ರಂಗಳೇ. ಅಯ್ಯ ನಿಮ್ಮ ಪಂಚವಕ್ರಂಗಳೇ. ಪಂಚಮುಖದ ರುದ್ರಾಕ್ಷಿಗಳಾದವಾಗಿ. ಪಂಚಮುಖದ ರುದ್ರಾಕ್ಷಿಗಳವಾದವಾಗಿ. ಅಯ್ಯ ಎನಗೆ ಶ್ರೀ ರುದ್ರಾಕ್ಷಿಯೇ. ಅಯ್ಯ ಎನಗೆ ಶ್ರೀ ರುದ್ರಾಕ್ಷಿಯೇ ಸಾಧನವಯ್ಯ. ಸಾಧನವಯ್ಯ. ರುದ್ರಾಕ್ಷಿ ಅಂದ್ರೆ ಏನಂದ್ರೆ ಎಚ್ಚರ. ಇದು ಒಂದು ಮಹತ್ವವಾದಂತ ವಿಶೇಷ ಗುಣಧರ್ಮ ಉಳ್ಳಂತ ಮರದಿಂದ ಬೆಳೆದದ್ದಿದು. ಇದು ಹಿಮಾಲಯದಲ್ಲಿ ಬೆಳಿತೈತಿ, ಹೆಚ್ಚು ಕಡಿಮೆ ಜಾಸ್ತಿ ಋಷಿಕೇಶ ಹರಿದ್ವಾರದಲ್ಲಿ ಒಂದು ಮರದ ಬೀಜ ಇದು. ಈ ವಿಶೇಷತೆ ಏನಂತಂದ್ರೆ ಈ ಮರದ್ದು ಸೂರ್ಯನ ಕಿರಣಗಳು ಬಿದ್ದ ಮೇಲೆ ಎಲ್ಲಾ ಗಿಡಗಳು ಸಹಿತ ಸೂರ್ಯನ ಕಿರಣಗಳನ್ನು ಸ್ವೀಕಾರ ಮಾಡ್ತವೆ. ಆದ್ರೆ ಅವುಗಳಿಗೆ ಡಿಫ್ರೆನ್ಸ್ ಗೊತ್ತಿಲ್ಲ. ಸೂರ್ಯನ ಮಧ್ಯದ ಕಿರಣಗಳು ಬಹಳ ವಿಷಪೂರಿತ ಆಗಿರ್ತಾವಂತೆ, ಮಾಯಾವರಣಕ್ಕೆ ಒಳಪಟ್ಟಿರ್ತಾವು. ಅವುಗಳನ್ನ ಈ ರುದ್ರಾಕ್ಷಿ ಮರ ಸ್ವೀಕಾರ ಮಾಡಂಗಿಲ್ಲ, ಅಷ್ಟು ಸಾಮರ್ಥ್ಯ ಐತೆ ಅದಕ್ಕೆ. ಕೇವಲ ಸೂರ್ಯನ ಬಾಹ್ಯ ಭಾಗದ ಕಿರಣಗಳ ಸಾಫ್ಟ್ ಕಿರಣಗಳನ್ನ ಮಾತ್ರ ತಗೊಂಡು ಬೆಳೆಯುತ್ತೆ ಅಂತಿದೆ ರುದ್ರಾಕ್ಷಿ. ಅದಕ್ಕಾಗಿ ಇದಕ್ಕೆ ವಿಶೇಷತೆ. ಹಿಂದೇನು ಸಹಿತ ಸನಾತನ ಪರಂಪರೆಯಲ್ಲಿ, ಶೈವ ಪರಂಪರೆಯಲ್ಲಿ ರುದ್ರಾಕ್ಷಿ ಇದೆ. ಅಲ್ಲಿ ಬಳಕೆ ರುದ್ರಾಕ್ಷಿ ಬಗ್ಗೆ ಇದೆ. ಏಕಮುಖ ರುದ್ರಾಕ್ಷಿ, ಪಂಚಮುಖ ರುದ್ರಾಕ್ಷಿ ಅಂತ ಬಳಸ್ತಾರೆ. ಆದ್ರೆ ನಮ್ಮಲ್ಲಿ ಏನಾಗಿದೆ, ರುದ್ರಾಕ್ಷಿ ಅಂದ್ರೆ ಎಚ್ಚರದ ಸಂಕೇತ. ನನ್ನ ಮನಸ್ಸನ್ನ ಸದಾ ಜಾಗ್ರದಲ್ಲಿ ಇಟ್ಕೊಂಡಿರ್ತೀನಿ. ನನ್ನ ಮನಸ್ಸು ಮಾತಿಗೆ ಕಾರಣ, ನನ್ನ ಮನಸ್ಸು ನೋಟಕ್ಕೆ ಕಾರಣ, ನನ್ನ ಮನಸ್ಸು ಸಂಪರ್ಕಕ್ಕೆ ಕಾರಣ ಅಲ್ವಾ? ಜಾಗೃತ ತಪ್ಪಿದಾಗನೇ ಏನಾಗ್ತದೆ, ಅಪಘಾತಗಳಾಗ್ತವೆ ಅಲ್ವಾ? ಅದಕ್ಕಾಗಿ ನಾನು ಸದಾ ಜಾಗ್ರನಿದ್ದೇನೆ ಅಂದ್ರೆ ಸದಾ ಪರಮನ ಅಮೂಲ ಅರಿವಿನ ಜೊತೆಗಿದ್ದೇನೆ ಎನ್ನುವುದರ ಸಂಕೇತವೇ ರುದ್ರಾಕ್ಷಿ. ಗೊತ್ತಾಯ್ತಲ್ಲ? ಅರಿವು ಬಿಟ್ಟು ಬೇರೆ ಕಡೆ ಆಲೋಚನೆ ಮಾಡಬಾರ್ದು. ಮೂಲ ಅರಿವಿನ ಜೊತೆಗಿರ್ತಕ್ಕಂಥದ್ದೇ ರುದ್ರಾಕ್ಷಿಯ ಸಂಕೇತ. ಈಗ ಲಿಂಗವನ್ನು ನಿಧಾನವಾಗಿ ಲಿಂಗವನ್ನು ತೆಗೆರಿ. ನಿಧಾನವಾಗಿ ಭಕ್ತಿಪೂರ್ವಕವಾಗಿ ಲಿಂಗ ತಗೋಬೇಕು. ಯಾಕಂದ್ರೆ ಇದನ್ನ ಪರವಸ್ತುವಿನ ಸ್ವರೂಪ ಅಂತ ಕೊಟ್ಟಿದ್ದಾರೆ ನಿಮ್ಗೆ. ಅದಕ್ಕಾಗಿ ಈ ರೀತಿ ಕುರಂಗ ಮುದ್ರೆಯಲ್ಲಿ ಇಟ್ಕೊಂಡು ಈಗ ತಗೊಂಡು ಬರ್ರಿ. ಅಂಗೈಯಲ್ಲಿ ಇಟ್ಕೊಳ್ರಿ, ಎಡಗೈ ಅಂಗೈಯಲ್ಲಿ. ಈಗ ಈ ಭಾವೋದಕದಿಂದ ನಿಧಾನವಾಗಿ ಒಂದೊಂದೇ ಹನಿ ಮಜ್ಜನ ಮಾಡುವ. ಸಜ್ಜನಳಾಗಿ ಮಜ್ಜನ ಕೆರೆಬೆ. ಶಾಂತಳಾಗಿ ಪೂಜೆಯ ಮಾಡುವೆ. ಸಮರತಿಯಿಂದ ನಿಮ್ಮಯ ಹಾಡುವೆ. ಚನ್ನಮಲ್ಲಿಕಾರ್ಜುನ ದೇವ ನಿಮ್ಮನ್ನಗಲದ ಪೂಜೆ ಅನುವಾಯಿತ್ತೆನಗೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಲಿಂಗವನ್ನ ಚೆನ್ನಾಗಿ ನೀರನ್ನ ಅದ್ರಾಗ ಹಾಕಿ ತಟ್ಟೆಯೊಳಗೆ ಚೆನ್ನಾಗಿ ಬಟ್ಟೆ ಏನ್ ಕೊಟ್ಟಾರಲ್ಲ ನಿಮ್ಗೆ ಲಿಂಗವಸ್ತ್ರ, ಅದ್ರ ಮೂಲಕ ಲಿಂಗವನ್ನ ಚೆನ್ನಾಗಿ ಒರೆಸ್ರಿ. ಅದೆಲ್ಲಿ ತೇವ ಇರಬಾರ್ದು. ಅದಕ್ಕೆ ಆಯ್ತಾ? ಒರೆಸಿದ ಮೇಲೆ ಇಲ್ಲಿ ಬೆರಳಿನ ಮೇಲೆ ಇಟ್ಕೊಳ್ರಿ ಲಿಂಗವನ್ನ. ಈಗ ಯಾಕಂದ್ರೆ ಇಲ್ಲಿ ಷಟ್ಕೋನ ಹಿಂಗೆ 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 ಬೆರಳಿನ ಮ್ಯಾಗ ಬರ್ಬೇಕು.
ಅದಕ್ಕೆ ಬೆರಳನ್ನ ಆಶ್ರಯ ಕೊಟ್ಕೊಟ್ರು, ಬೀಳಬಾರ್ದು ಅದು ಮತ್ತೆ. ಆಯ್ತಾ? ಭಸ್ಮ ತಗೊಂಡು ಕೈ ಅಂಗೈಯಲ್ಲಿ ಷಟ್ಕೋನ ಬರ್ಕೋಬೇಕು. ಕೋನ ಬರಬೇಕು. ಷಟ್ಕೋನ ಅಂದ್ರೆ ಒಂದು ಮೇಲ್ಮುಖ ಮಾಡ್ರಿ, ಒಂದು ಕೆಳಮುಖ ತ್ರಿಕೋನ ಬರ್ರಿ. ಎಲ್ಲಿಯಾದ್ರೂ ಫೋಟೋ ಇಲ್ಲನ್ರಿ? ಅದೊಂದು ಫೋಟೋ ಮಾಡಿಸ್ಬೇಕ್ರಿ. ಅದು ಒಂದು ಹಿಂಗ ಕೋನ, ಒಂದು ಉಲ್ಟಾ ತ್ರಿಕೋನ, ಒಂದು ಕೆಳಮುಖ ಇರ್ತದೆ, ಒಂದು ಮೇಲ್ಮುಖ ಇರ್ತದೆ. ಇಲ್ಲಿ ನಡಕ ಓಂ ಅಂತ ಬರೀರಿ. ಓಂ ಅಂತ ಬೇಕು, ಬೆರಳಿನಿಂದ ಬರೀರಿ, ಏನ್ ತೊಂದ್ರೆ ಇಲ್ಲ. ಅಂಗೈ ಮಧ್ಯದಲ್ಲಿ ಓಂಕಾರ ಬರೀರಿ. ಆ ಓಂಕಾರದ ಮೇಲೆ ಈ ಲಿಂಗವನ್ನ ಈ ರೀತಿ ವಿಭೂತಿ ಮೇಲೆ ಇಟ್ಟು 3 ಬೆರಳಿನ ಭಸ್ಮ ಹಚ್ಚಿಕೊಂಡು ಹಿಂಭಾಗಕ್ಕೆ ಹಚ್ಚಿರಿ. ಬೆರಳಿನ ಕಡೆ ಹಚ್ಚಿರಿ, ಲಿಂಗದ ಹಿಂಭಾಗ. ಬೆರಳಿನ ಕಡೆ ಹಚ್ಚಿ ಈ ಕಡೆ ಈ ಕಡೆ ಆ ಕಡೆ. ಪತ್ರೆ ಪುಷ್ಪಗಳಿದ್ರೆ ಹಿಂಭಾಗಕ್ಕೆ ಹೂ ಪತ್ರೆ ಹಚ್ಚರ ಕೊಟ್ಟಾರಲ್ಲ ಹಿಂಭಾಗಕ್ಕೆ, ಮುಂಬಕ್ಕಲ್ಲ. ಯಾಕಂದ್ರೆ ಮುಂದೆ ದೃಷ್ಟಿ ಯೋಗ ಮಾಡಕ್ ಬೇಕು ನಮ್ಗೆ. ಆತ ಯಾ ಕಡೆ ಕೊಟ್ಟರು ಸ್ವೀಕಾರ ಮಾಡ್ತಾನೆ. ಆತನನ್ನ ನಾವು ಕರ್ಕೊಂಬರ್ಬೇಕಲ್ಲ, ಈಗ ದೇಹಕ್ಕ ಕಾಯಕ್ಕೆ ಕರ್ಕೊಂಬರ್ಬೇಕಲ್ಲ. ಅದಕ್ಕಾಗಿ ಇಷ್ಟು ಸಮರ್ಪಣೆ ಮಾಡಿದ ನಂತರ ಏನೇ ಮಾಡಿದ್ರು ಭಾವಪೂರ್ಣವಾಗಿ ಮಾಡ್ರಿ, ಅವಸರ ಮಾಡಬೇಡ್ರಿ. ಈಗ ಪ್ರಮುಖವಾದಂಥ ಘಟ್ಟ ದೃಷ್ಟಿ ಯೋಗ. ದೃಷ್ಟಿ ಯೋಗ ಅಂದ್ರೆ ಏನಂದ್ರೆ, ಪರಮಾತ್ಮ ಈ ಪಶ್ಚಿಮ ಚಕ್ರದಲ್ಲಿ ಬಂದು ನಮ್ಮೊಳಗೆ ವಾಸ ಮಾಡಿರ್ತಾನೆ, ಅಡಿಗೆ ಕುಳಿತಿದ್ದಾನೆ. ಆತನನ್ನ ಕರ್ಕೊಂಬರ್ಬೇಕು. ಹಿಂಗ ಕರ್ಕೊಂಡು ಬಂದು ಕಣ್ಣಿನ ಮೂಲಕ ತಂದು ಇಲ್ಲಿ ತಂದಿಟ್ಟು ಇದರ ಮೂಲಕ ಬೆಳಕು ತಗೊಂಡು ನಿಧಾನವಾಗಿ ನಾವು ನಮ್ಮ ದೇಹದ ಪೂರ್ತಿ ಎಲ್ಲ ವಿಸ್ತರಿಸಿಕೊಳ್ಬೇಕು. ಇದಕ್ಕೆ ದೃಷ್ಟಿ ಯೋಗದ ಮೂಲಕ ಇದು ಸಾಧ್ಯ. ಆ ಕಾರಣಕ್ಕೆ ಈಗ ನಾವು ದೃಷ್ಟಿ ಯೋಗ ಮಾಡೋಣ. ದೃಷ್ಟಿ ಯೋಗ ಅಂದ್ರೆ ಕಣ್ಣನ್ನ ಪೂರ ತೆಗಿಬಾರ್ದು, ಕಣ್ಣನ್ನ ಪೂರ ಮುಚ್ಚಬಾರ್ದು. ಅರೆ ತೆರೆದೇವೆ, ಅರೆ ತೆರೆದ ಎವೆ, ಅದನ್ನು ಇಟ್ಟು ಒಳಗಡೆ ನಾವೇನು ನೆನೆಸಬೇಕಂದ್ರೆ, ನಾವು ಪರವಸ್ತುವಿನ ಸ್ವರೂಪ, ನಾವು ಶಿವನ ಸ್ವರೂಪ ಅಂತಕ್ಕಂಥ ನೆನಪನ್ನ ಸದಾ ಇಟ್ಕೋಬೇಕು. ಇದಕ್ಕೆ ವೇದಾದೀಕ್ಷೆ ಅಂತ ಕರೀತಾರೆ. ಮಂತ್ರ ದೀಕ್ಷೆ ಏನಂತಂದ್ರೆ, ನಮಃ ಶಿವಾಯ ಓಂ ಬಸವ, ಇದೇ ಮಂತ್ರ. ನಮಃ ಶಿವಾಯ ಓಂ ಬಸವ. ಈಗ ಅರೆದೆರೆದೆ ಬಿಟ್ಟುಕೊಂಡು ನಕಾರ ಮಕಾರ ಶಿಕಾರ ವಕಾರ ಯಕಾರ, ಈ 5 ಏನದವಲ್ಲ ನಮ್ಮ ಮೂಲಾಧಾರದಿಂದ ಅಲ್ಲಿ ಒಂದೊಂದಾಗಿ ಅವಕ್ಕೆ ನಾವು ಸಂಪರ್ಕವನ್ನು ಕ್ರಣಿಸಂತ ಬರೋಣ. ಓಂಕಾರ ಏನ್ ಮಾಡ್ತತಿ? ಪರಶಿವನ ಸಂಪರ್ಕವನ್ನ ನನ್ನ ಮೂಲ ಒಳಗಡೆ ಇರ್ತಕ್ಕಂಥ ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ ಎಲ್ಲಕ್ಕೂ ಸಂಪರ್ಕ ಮಾಡ್ತತಿ. ಈಗ ಮೊದಲು ನಾವು ಅರೆದೆರೆದೇವಿಯಿಂದ ಓಂಕಾರವನ್ನು ನಕಾರಕ್ಕೆ ಜೋಡಿಸೋಣ. ನಿಮ್ಮ ಮನಸ್ಸು, ಒಳ ಮನಸ್ಸು ಮೂಲಾಧಾರ ಚಕ್ರ ಅಂದ್ರೆ ಗುದಸ್ಥಾನದ ಹಿಂಭಾಗದಲ್ಲಿರಲಿ, ನೋಟ ಲಿಂಗದ ಮೇಲೆ ಇರಲಿ. ಅರೆದೆರೆದೇವೆ ನೆನಪಿನಲ್ಲಿ ನಾನು ಪರವಸ್ತು ಅನ್ನುವ ನೆನಪು ಇರಲಿ. ಮಂತ್ರವನ್ನ ಖಂಡಿತವಾಗದಂತೆ ಉಚ್ಚರಿಸಬೇಕು. ಜೋರಾಗಿ ಹೇಳೋದ್ರ ಮೂಲಕ ಮಂತ್ರ ಸಿದ್ಧಿ ಆಗಲ್ಲ. ಕನೆಕ್ಟಿವಿಟಿ ಬೆಳಿಬೇಕು ಒಳಗಡೆ. ಬಸವೋ ಅನ್ರಿ, ಬಸವೋ ದೃಷ್ಟಿ ಲಿಂಗದ ಮೇಲೆ, ನೆನಪಿನಲ್ಲಿ ನಾನು ಪರವಸ್ತುವಿನ ಸ್ವರೂಪವೇ ಎಂಬುವ ನೆನಪು. ಮಂತ್ರ ಓಂ ಬಸವೋ ವೃತ್ತಿ ತತ್ವದ ಕಾಠಿಣ್ಯಗಳನ್ನು ಕಳೆದು ಅಲ್ಲಿರ್ತಕ್ಕಂಥ ಆಚಾರಲಿಂಗದ ದರ್ಶನವನ್ನು ನಾವು ಪಡೆದಿದ್ದೇವೆ. ಅದಕ್ಕಿಂತ ಸ್ವಲ್ಪ ಮೇಲ್ಭಾಗ ಗುಹ್ಯಸ್ಥಾನ, ಬೆನ್ನು ಹುರಿಯ ಮೂಲಕ ನಾವು ಮೇಲೇರಬೇಕಾಗಿದೆ. ಅಲ್ಲಿ ಮನಸ್ಸನ್ನು ನಿಲ್ಲಿಸಿ ಗುದಸ್ಥಾನಕ್ಕಿಂತ ಸ್ವಲ್ಪ ಮೇಲ್ಭಾಗ ಸ್ವಾಧಿಷ್ಠಾನ ಚಕ್ರ ಅಂತಾರೆ ಅದಕ್ಕೆ. ಅಲ್ಲಿ
ಮಕಾರ ಇದೆ. ಆ ಮಕಾರ ಜಾಗೃತಿಯಾಗಲು ಓಂಕಾರ ನಕಾರದ ಸಹಾಯ ಬೇಕು. ನೋಟ ಲಿಂಗದ ಮೇಲೆ, ನೆನಹು ನಾನು ಪರವಸ್ತುವಿನ ಸಂಬಂಧಿತ ಅನ್ನುವ ನೆನಹು. ಮಂತ್ರ ಬಸವೋ ಬಸವೋ ನಿಮ್ಮ ಒಳಮನಸ್ಸು ಗುಹ್ಯ ಸ್ಥಾನದಲ್ಲಿರಲಿ, ನೋಟ ಲಿಂಗದ ಮೇಲೆ ಇರಲಿ. ಬಸವೋ ಬಸವೋ ಇಲ್ಲಿ ಜಲತತ್ವದ ಅಂಶವನ್ನು ಕಳೆದು ಅಲ್ಲಿರುವ ಗುರುಲಿಂಗ ಸ್ವರೂಪವಾದ ಪರಮನನ್ನು ನಾವು ದರ್ಶನ ಮಾಡ್ಕೊಂಡಿದ್ದೀವಿ. ಈಗ ಅಲ್ಲಿಂದ ಸ್ವಲ್ಪ ಮೇಲೆ ಹೊಟ್ಟೆಯ ಭಾಗಕ್ಕೆ ಬನ್ನಿ. ನಿಮ್ಮ ಮನಸ್ಸು, ಒಳ ಮನಸ್ಸು ಹೊಟ್ಟೆಯ ಭಾಗದಲ್ಲಿರಲಿ. ಅದಕ್ಕೆ ಮಣಿಪೂರಕ ಚಕ್ರ ಅಂತ ಕರೀತಾರೆ. ನೆನಹು ನಾನು ಪರಶಿವನ ಸ್ವರೂಪ ಎನ್ನುವ ನೆನಹು. ನೋಟ ಲಿಂಗದ ಮೇಲೆ, ಒಳಮನಸ್ಸು ಮಣಿಪೂರಕ ಚಕ್ರದಲ್ಲಿ. ಅಲ್ಲಿ ಶಿಕಾರ ಪ್ರಣವನಾಗಿ ಪರವಸ್ತು ನೆಲೆಸಿದ್ದಾನೆ. ಬಸವ ಓಂ ಶ್ರೀ ಬಸವ ಓಂ ಶ್ರೀ ಬಸವ ಓಂ ಶ್ರೀ. ಅಲ್ಲಿಂದ ಸ್ವಲ್ಪ ಎದೆಯ ಭಾಗಕ್ಕೆ ಬನ್ನಿ. ಅನಾಹತ ಚಕ್ರ, ಅಲ್ಲಿ ವಕಾರ ಪ್ರಣವನಾಗಿ ಜಂಗಮಲಿಂಗವಾಗಿ ಆ ಪರವಸ್ತು ನಮ್ಮೊಳಗೆ ವಾಸ ಮಾಡಿದೆ. ನಿಧಾನವಾಗಿ ದೃಷ್ಟಿ ಲಿಂಗದ ಮೇಲೆ ಇರಲಿ. ಮಂತ್ರದ ಉಚ್ಚಾರಣೆ ನಿಧಾನವಾಗಿರಲಿ. ಬಸವ ಓಂ ವಾಂ ಬಸವ ಓಂ ವಾಂ. ಮನಸ್ಸಿನಾಗ ಅನ್ಕೋಬೇಕು ನೀವು, ಇಲ್ಲಿದ್ರೆ ವೈಬ್ರೇಷನ್ ಉಂಟಾಗಲ್ಲ. ಬಸವ ಓಂ ವಾಂ ಬಸವ ಓಂ ವಾಂ. ಮಂತ್ರವನ್ನು ಉಚ್ಚಾರಣೆ ಮಾಡಬೇಕು. ಆ ಉಚ್ಚಾರಣೆ ಹೇಗಿರ್ಬೇಕಂತ ಹೇಳಿದ್ರೆ, ನಿಮ್ಮೊಳಗೆ ಕಂಪನಗಳನ್ನು ಎಬ್ಬಿಸ್ಬೇಕದು. ಉಚ್ಚಾರಣೆಗೆ ಕಂಪನಗಳು ಉಂಟಾಗದಿದ್ದರೆ ಒಳಗಡೆ ಆ ಪರವಸ್ತುವಿನ ನೆಲೆಯನ್ನು ಮುಟ್ಟೋದಕ್ಕಾಗೋದಿಲ್ಲ. ಮಂತ್ರ ಕಂಪನ ಸ್ವರೂಪವಾಗಿರೋದ್ರಿಂದ ಉಚ್ಚಾರಣೆ ಅಗತ್ಯ ಆಗಿದೆ. ಎದೆಯ ಭಾಗದಿಂದ ಸ್ವಲ್ಪ ಮೇಲ್ಭಾಗಕ್ಕೆ, ಕುತ್ತಿಗೆ ಭಾಗಕ್ಕೆ ಬನ್ನಿ. ಕುತ್ತಿಗೆಯ ಭಾಗದಲ್ಲಿ ಪ್ರಸಾದ ಲಿಂಗ ಸ್ವರೂಪವಾಗಿ ಆಕಾಶ ತತ್ವದಲ್ಲಿ ಪರಶಿವ ನೆಲೆ ಮಾಡಿದ್ದಾನೆ. ಕುತ್ತಿಗೆಯ ಭಾಗ ಯಕಾರ ಪ್ರಣವ. ಬಸವ ಓಂ ಯಾಂ ಬಸವ ಓಂ ಯಾಂ ಬಸವ ಓಂ ಯಾಂ ಬಸವ ಓಂ ಯಾಂ
ಈ ರೀತಿಯಲ್ಲಿ ಪರಶಿವನ ಸ್ವರೂಪವಾಗಿರ್ತಕ್ಕಂಥ ಶಕ್ತಿ ರೂಪಗಳಾಗಿರ್ತಕ್ಕಂಥ ನಮಃ ಶಿವಾಯ ಓಂ ಎನ್ನುವ ಮಂತ್ರದ ಮೂಲಕ ಆ ಪರವಸ್ತುವನ್ನು ನಾವು ನಮ್ಮ ಕಾಯಕ್ಕೆ ಆಹ್ವಾನಿಸಿದ್ದೇವೆ. ಆಹ್ವಾನಿಸಿದ ಬೆಳಕನ್ನು ಓಂಕಾರದೊಳಗೆ ಸಮರ್ಪಿಸಿ ಬಿಡಬೇಕಾಗಿದೆ. ಈಗ ನಾವು ಭ್ರೂಮಧ್ಯ, ಓಂಕಾರದ ಸ್ಥಾನ ಯಾವುದಂದ್ರೆ ಎರಡು ಕಣ್ಣುಗಳ ಹುಬ್ಬಿನ ಮಧ್ಯೆ ಇರುವ ಭ್ರೂಮಧ್ಯ, ಅಲ್ಲಿ ಓಂಕಾರ ಸ್ವರೂಪನಾಗಿದ್ದಾನೆ. ಬಸವೋ 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 ಸಂಪೂರ್ಣವಾಗಿ ಶಿವಶಕ್ತಿ ಸಂಪುಟ ಓಂಕಾರದಲ್ಲಿ ಆಗಿದೆ. ಈಗ 6ನೇ ಚಕ್ರ ಸಹಸ್ರಾರ, ಅಲ್ಲಿ ಯಾವ ಶಬ್ದಗಳು ಇಲ್ಲ. ತಲೆಯ ಮೇಲ್ಭಾಗ, ಅಲ್ಲಿ ನಿಮ್ಮ ಭಾವನೆಗಳನ್ನು ಇರಿಸಿ ಅದೇ ಬಕಾರ ಪ್ರಣವ. ಅಲ್ಲಿ ಶಬ್ದಗಳು ಇಲ್ಲ, ಕೇವಲ ಭಾವಿಸುವಿಕೆ, ಕಲ್ಪಿಸುವಿಕೆ ಅಷ್ಟೇ. ಅಲ್ಲಿಂದ ನಿಧಾನವಾಗಿ ತಲೆಯ ಜುಟ್ಟಿನ ಭಾಗ ನಿಶೂನ್ಯ ಸ್ವರೂಪದ ಸಕಾರ ಸ್ವರೂಪನಾಗಿ ಬಸವ ತಂದೆ ಅಲ್ಲಿ ವಾಸ ಮಾಡಿದ್ದಾನೆ. ಅಲ್ಲಿ ಸಹಿತ ಆ ಸಕಾರ ಪ್ರಣವವನ್ನು ಭಾವಿಸಿ ಅಲ್ಲಿಂದ ತಲೆಯ ಹಿಂಭಾಗಕ್ಕೆ ಬನ್ನಿ. ಪಶ್ಚಿಮ ಚಕ್ರ, ಅಲ್ಲಿ ವಕಾರ ಪ್ರಣವ ಸ್ವರೂಪನಾಗಿ ಆ ಪರವಸ್ತುವಿನ ಸ್ಥಾನ ಮತ್ತು ನಮ್ಮ ಮೂಲ ಸ್ಥಾನವು ಸಹಿತ ಅದೇ. ಅಲ್ಲಿ ವಕಾರವನ್ನು ಭಾವಿಸಿ ಈಗ ನಾವು ವಾಸಿಸುವ ಈ ಭೂಮಿಯ ಮನೆಯಿಂದ ನಮ್ಮ ಮೂಲ ಮನೆಯನ್ನು ಸೇರಿದ್ದೇವೆ. ನಿರಂಜನ ಲಿಂಗವೇ ನಮ್ಮ ಮೂಲ ಮನೆ. ನಮ್ಮ ಮೂಲ ಮನೆ ಸೇರಿದಾಗ ಎಷ್ಟು ಆನಂದ ಆಗುತ್ತೋ ಆ ಆನಂದ ತಂದು ಕೊಡ್ತಕ್ಕಂಥದ್ದೇ ಈ ಶಿವಯೋಗ. ಎನ್ನೊಳಗೆ ನೀನು ಪ್ರವೇಶ. ತಂದೆ ನೀನು ತಾಯಿ ನೀನು, ತಂದೆ ನೀನು ತಾಯಿ ನೀನು, ಬಂಧು ನೀನು ಬಳಗ ನೀನು, ಬಂಧು ನೀನು ಬಳಗ ನೀನು, ತಂದೆ ನೀನು ತಾಯಿ ನೀನು, ನೀನಲ್ಲದೆ ಮತ್ತಾರು ಇಲ್ಲ, 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 ಹಾಲಲ್ಲದ್ದು
ಸಂಗಮ ದೇವಾ ನಿಮ್ಮ ಧರ್ಮ ನಿಮ್ಮ ಧರ್ಮ ತಂದೆ ನೀನು ತಾಯಿ ನೀನು ತಂದೆ ನೀನು ತಾಯಿ ನೀನು ತಾಯಿ ನೀನು ಜಯ ಗುರು ಬಸವೇಶ ಶರಣು ಶರಣಾರ್ಥಿ. ನಿಧಾನವಾಗಿ ಕಣ್ಣುಗಳನ್ನು ತೆಗಿರಿ. ತೆಗೆದು ಆ ಹೂಗಳನ್ನು ಏರಿಸಿದ್ರಲ್ಲ ಅದನ್ನು ತಟ್ಟೆಯೊಳಗೆ ಹಾಕ್ಕೊಳ್ರಿ ಹೂಗಳನ್ನು. ಈಗ ನಮ್ಮ ಶಕ್ತಿಯೆಲ್ಲ ಲಿಂಗದ ಮೇಲೆ ಪ್ರವಹಿಸಿದೆ. ಆ ಶಕ್ತಿಯನ್ನು ನಾವು ಪಾದೋದಕ ಮಾಡ್ಕೊಳ್ಳೋದ್ರ ಮೂಲಕ ಒಳಗೆ ತಗೋಬೇಕು. ಈ ರೀತಿ ಬಸ್ಸು ಮೇಲೆ ಹಿಂಗೆ ಹಚ್ಕೊಳ್ರಿ. ಹಿಂಗೆ ಇರ್ಲಿಲ್ಲ 5 ಬೆರಳು ಹಚ್ಕೊಳ್ರಿ. ಹಿಂಗ ನಾ ಮಾ ಶಿ ವಾ ಯಾ ಓಂ ಈ ರೀತಿಯಾಗಿ ಇದನ್ನ ನೀರಿನೊಳಗೆ ಹಿಂಗೆ ಈ ರೀತಿ 3 ಸಲ ಹಿಂಗೆ ಅದ್ರಿ. ಓಂ ಬಸವ ಓಂ ಬಸವ ಓಂ ಬಸವ ಈ ರೀತಿಯದ್ದು ಏನ್ ಮಾಡ್ಬೇಕು. ಈಗ ಗುರುಪಾದೋದಕ ಕರುಣಾಜಲವೇ ಗುರುಪಾದೋದಕ ಅನ್ರಿ. ಕರುಣಾಜಲವೇ ಗುರುಪಾದೋದಕ, ಕರುಣಾ ವಿನಯ ಜಲವೇ ಲಿಂಗಪಾದೋದಕ, ಸಮತಾ ಜಲವೇ ಜಂಗಮ ಪಾದೋದಕ. ಗುರುಪಾದೋದಕದಿಂದ ಪಾದೋದಕದಿಂದ ಸಂಚಿತ ಕರ್ಮನಾಸ್ತಿ, ಸಂಚಿತ ಕರ್ಮನಾಸ್ತಿ. ಲಿಂಗಪಾದೋದಕದಿಂದ ಲಿಂಗಪಾದೋದಕದಿಂದ ಪ್ರಾರಬ್ಧ ಕರ್ಮನಾಸ್ತಿ, ಪ್ರಾರಬ್ಧ ಕರ್ಮನಾಸ್ತಿ. ಜಂಗಮ ಪಾದೋದಕದಿಂದ ಜಂಗಮ ಪಾದೋದಕದಿಂದ ಆಗಮ್ಯ ಕರ್ಮನಾಸ್ತಿ, ಆಗಾಮಿ ಕರ್ಮನಾಸ್ತಿ. ಇಂತಿ ಇಂತಿ ತ್ರಿವಿಧೋದಕದಿಂದ ತ್ರಿವಿಧೋದಕದಿಂದ ತ್ರಿವಿಧ ಕರ್ಮನಾಸ್ತಿ, ತ್ರಿವಿಧ ಕರ್ಮನಾಸ್ತಿ. ಕೂಡಲ ಚನ್ನ ಸಂಗಮ ದೇವ, ಕೂಡಲ ಚನ್ನ ಸಂಗಮ ದೇವ. ಈ ರೀತಿ ಹೇಳಿ ಇದನ್ನ 3 ಸಲ ಹಿಂಗ ಗುರುಪಾದೋದಕ, ಲಿಂಗಪಾದೋದಕ, ಜಂಗಮ ಪಾದೋದಕ, ಜಂಗಮ ಪಾದೋದಕ ಈ ರೀತಿ ಮಾಡಿ ಈ ಬೆರಳಿಗೆ ಎತ್ತಿದ್ನ ಚೀಪಿ ಮೈಗೆಲ್ಲ ಒರೆಸ್ಕೊಳ್ರಿ. ಒರೆಸ್ಕೊಂಡು ಈ ಲಿಂಗವನ್ನ ಇಲ್ಲಿ ಮೇಲೆ ತಗೊಳ್ರಿ. ಹಿಂಗ ಬೆರಳಿನ ಮೇಲೆ ತಗೊಂಡು ಕೈಯಲ್ಲಿ ಇದ್ದದ್ದು ಸಹಿತ ಸ್ವೀಕಾರ ಮಾಡಬೇಕು. ಮೈಗೆ ಬಟ್ಟಿಗೆ ವರ್ಷ ಬರಮ್ಮ, ಬಟ್ಟಿಗೊಂದು ಬಿಟ್ಟು ಮೈಯಲ್ಲಿ ನಿಮ್ಮ ಎಲ್ಲೆಲ್ಲಿ ನಿಮಗೆ ಸಂಪರ್ಕ ಬರುತ್ತೆ ಅಲ್ಲಿ ಒರೆಸ್ಕೊಡ್ರಿ. ಒರೆಸ್ಕೊಂಡು ಮತ್ತೆ ಲಿಂಗವನ್ನ ಬೆರಳಿನ ಮೇಲೆ ಬೆರಳಿನ ಮೇಲೆ ತಗೊಂಡು ಭಸ್ಮ ತಗೊಳ್ರಿ. ತಗೊಂಡ್ರಲ್ಲ ಬೆರಳಿನ ಮ್ಯಾಗ ನೋಡಪ್ಪ, ನೀನ್ ದೊಡ್ಡತಾಗಿ ಲಿಂಗ ತಗೋಬೇಕಪ್ಪ. ಇನ್ನು ನಾಗೋಸಿ ಪೂಜೆ ಮಾಡ್ತಿಯಲ್ಲ ಮಕ್ಕಳಿದ್ದಾಗ ಅವು ಈ ರೀತಿ ಷಟ್ಕೋನ ಬರ್ಕೊಡ್ರಿ. ಅಂಗೈಯಲ್ಲಿ ಮೊದಲು ಬರ್ಕೊಂಡ್ರಲ್ಲ ಆ ಟೈಪ್ 2 ಕೋನ ಬರ್ಕೊಡ್ರಿ. ಮತ್ತೆ ಓಂಕಾರ ಬರ್ಕೊಡ್ರಿ ಅಂಗೈಯೊಳಗ. ಓಂಕಾರ ಲಿಂಗವನ್ನ ಅದ್ರ ಮೇಲೆ ಇಟ್ಟು ಮತ್ತೆ ಹಿಂಭಾಗಕ್ಕೆ ಭಸ್ಮ ಹಚ್ಚಿರಿ. ನೀವು ಮತ್ತೆ ಪುಷ್ಪ ಹೇರಿಸ್ರಿ. ಹಿಂಭಾಗಕ್ಕೆ ಅವ್ರು ಆಗ್ತಾರ ಬಿಡ್ರಿ ಸರ್. ಏರಿಸಿ ಭಕ್ತಿಯಿಂದ ನಮಸ್ಕರಿಸ್ರಿ. ನಮಸ್ಕರಿಸಿ ಆ ಪುಷ್ಪಗಳನ್ನೆಲ್ಲ ತೆಗೆದು ಇದಕ್ಕೆ ಹಾಕಿ ಭಕ್ತಿಯಿಂದ ಲಿಂಗವನ್ನ ನಿಮ್ಮ ಕರಡಿಯೊಳಗೆ ಪ್ರಸಾದ ನೀಡ್ತಾರ ಬಟ್ಟೆಯೊಳಗೆ ಇಟ್ಕೊ. ಇದಕ್ಕೆ ಹಾಕ್ರಿ. ಹಾಕಿ ಯಜಮಾನ್ರಿ ಕಡೆ ಇದಕ್ಕೆ ಹಾಕ್ಬಿಡು ಅಷ್ಟು. ಈಗ ಅಲ್ಲಿ ಪ್ರಸಾದ ನೀಡ್ತಾರಲ್ಲ ಈ ಗ್ಲಾಸ್ನೊಳಗೆ ನೀರು ಉಳಿದವಲ್ಲ ಪಾದೋದಕ ಮಾಡಿಕೊಂಡು ಅವನ್ನೆಲ್ಲವನ್ನ ಖಂಡಿತ ಮಾಡಬೇಕು. ಅಂದ್ರೆ ಕುಡಿದು ಬಿಡಬೇಕು. ಕ್ಲೀನಾಗಿ ವಾರ್ಸ್ಕೊಂಡ್ಬಿಡ್ರಿ ಪ್ಲೇಟ್ಗಳು.